ಡಿಸೆಂಬರ್ ಅದ್ಧೂರಿಯಾಗಿ ಬರಮಾಡಿಕೊಳ್ಳೋದಕ್ಕೆ ಆಗ್ತಾ ಇರುವ ಸೆಲೆಬ್ರೇಷನ್ಸ್ ಪ್ರಿಪರೇಷನ್ಸ್ ಮತ್ತು ಯಾವ ಕಡೆ ಏನೇನು ಹ್ಯಾಪನಿಂಗ್ ಆಗ್ತಾ ಇದೆ ಆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಯುವಕ ಯುವತಿಯರು ಒಂದು ದೊಡ್ಡ ಸಮೂಹನೇ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದೆ. ಝಗಮಗಿಸ್ತಾ ಇರುವ ಪಾರ್ಟಿ ಹಾಟ್ಸ್ಪಾಟ್ಗಳು, ಪಬ್ಬು ಬಾರು ರೆಸ್ಟೋರೆಂಟ್ ಎಲ್ಲಿ ನೋಡಿದ್ರು ಕೂಡ ಪ್ರೀ ಬುಕ್ಕಿಂಗ್ ಆಗೋಗಿತ್ತು. ಈಗ ನೀವೇನಾದರೂ ಈ ಝೊಮ್ಯಾಟೊ ಡೈನಿಂಗೋ ಇದ್ರದ್ದು ಏನೋ ಬೇರೆ ಸ್ವಿಗ್ಗಿ ಡೈನಿಂಗ್ ಎಲ್ಲ ತೆಗೆದು ನೋಡಿದ್ರೆ ಎಲ್ಲ ಸೋಲ್ಡ್ ಔಟ್ ಅಂತ ಕಾಣಿಸುತ್ತೆ. ಸೊ ಪ್ರೀ ಬುಕ್ಕಿಂಗ್ ಆಗಿತ್ತು. ಕಾಲ್ ಮಾಡಿದ್ರೆ ಆ ನಂಬರ್ ಕೂಡ ರಿಸೀವ್ ಆಗಲ್ಲ, ಆ ಮಟ್ಟಕ್ಕೆ ಜನರ ಕ್ರೇಜ್ ಇದೆ. ಆಲ್ರೆಡಿ ಎಲ್ಲರೂ ಕೂಡ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಹಾಗಾದರೆ ಕೋರಮಂಗಲದ ಕಡೆಗೆ ಹೋಗೋಣ. ಇಂದಿರಾನಗರದಲ್ಲಿ ಏನಾಗ್ತಿದೆ ತಿಳ್ಕೊಳ್ಳೋಣ. ಕೋರಮಂಗಲದ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ರಾಘು ಮತ್ತು ಲೋಕೇಶ್ ರೆಡಿ ಇದ್ದಾರೆ. ಅದೇ ರೀತಿ ಇಂದಿರಾನಗರದ ಮಾಹಿತಿ ಕೊಡೋದಕ್ಕೆ ಮಾದೇಶ್ ಇದ್ದಾರೆ. ಮೊದಲಾಗಿ ಕೋರಮಂಗಲದ ಡೀಟೇಲ್ಸ್ ಪಡ್ಕೊಳ್ತಾ ಹೋಗೋಣ ರಾಘು ಕಡೆಯಿಂದ. ರಾಘು, ಪಬ್ ಆಚೆ ಇದ್ದೀರಾ ಅಂತ ಕೇಳ್ಪಡ್ತಾ ಇದ್ವಿ. ಪಬ್ ಒಳಗೆ ನುಗ್ಗುವ ಸುನಾಮಿ ಯಾವ ರೀತಿ ಅಂತ. ಓಕೆ, ಪಬ್ ಒಳಗೆ ಅಲ್ಲಿ ಯಾವ ರೀತಿ ಇದೆ, ಥೀಮ್ ಹೆಂಗಿದೆ, ಕಪಲ್ಸ್ ಎಂಟ್ರಿ ಮತ್ತೆ ವುಮೆನ್ ಸೇಫ್ಟಿ ಹೆಂಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಪಬ್ ಒಳಗೆ? ಮಮತಾ, ಗಮನಿಸ್ಬೋದು, ನಾನು ಕೋರಮಂಗಲದ ಪಬ್ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳ ಪ್ರಮುಖವಾಗಿ ಈ ಬಾರಿ ಮಹಿಳೆಯರ ಸುರಕ್ಷಾ ದೃಷ್ಟಿಯಿಂದ ಬಹಳ ಕ್ರಮಗಳನ್ನು ಕೈಗೊಂಡಂತೆ ಕಾಣ್ತಾ ಇದೆ. ಪೊಲೀಸ್ ಇಲಾಖೆ ಕೂಡ ಎಲ್ಲ ಪಬ್ಗಳಿಗೂ ಕೂಡ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ರು. ಸೊ ಅದೇ ನಿಟ್ಟಲ್ಲಿ ಎಲ್ಲ ತಯಾರಿಗಳು ಆಗಿದೆ. ಮಮತಾ, ಬಹುತೇಕ ಎಲ್ಲ ಪಬ್ಗಳು ಕೂಡ ಈಗಾಗಲೇ ಬುಕ್ಕಿಂಗು ಫುಲ್ ಆಗಿರುವಂಥದ್ದು. ತಾವು ಈ ಹಿಂದೆ ಹೇಳ್ತಾ ಇದ್ರಿ, ಎಲ್ಲೂ ಕೂಡ ಆನ್ಲೈನ್ಗಳ ಮುಖಾಂತರವಾಗಿ ನಾವು ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಅನ್ನುವಂಥ ನಿಟ್ಟಲ್ಲೇ ಬಹುತೇಕ ಕೋರಮಂಗಲದ ಎಲ್ಲ ಪಬ್ಗಳು ಕೂಡ ಈಗ ಫುಲ್ ಆಗಿದೆ. ಬರುವಂಥವರ ಸಂಖ್ಯೆ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯವಾಗಿ 8 ಗಂಟೆ ನಂತರದಲ್ಲಿ ಹೆಚ್ಚಾಗುವಂಥದ್ದು. ಈಗ ಸದ್ಯಕ್ಕೆ ಬರುವಂಥವ್ರು ಏನಿದ್ದಾರೆ ಅವರು ಸ್ವಲ್ಪ ಜನ ಮಾತ್ರ ಬಂದಿರುವಂಥದ್ದು. ಇನ್ನೂ ಕೂಡ ಉಳಿದಂಥವ್ರು ಬರ್ತಾ ಇದ್ದಾರೆ. ಬರುವಂಥವರಿಗೆ ವ್ಯವಸ್ಥೆಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರೀ ಬುಕ್ಕಿಂಗನ್ನು ನೀಡಲಾಗಿತ್ತು. ಅದರ ಪ್ರಕಾರವೇ ಕಪಲ್ಗೆ ಸಪ್ರೇಟ್ ಆದಂತಹ ಬಿಲ್ ಇರುತ್ತೆ. ಯುವತಿಯರು ಇಂಡಿವಿಜುವಲ್ ಆಗಿ ಬರುವಂಥವ್ರು ಇದ್ದರೆ ಅವ್ರಿಗೆ ಸಪ್ರೇಟ್ ಬಿಲ್ಗಳನ್ನು ಮಾಡಲಾಗುತ್ತೆ. ಪುರುಷರು ಇಂಡಿವಿಜುವಲ್ ಆಗಿ ಬರೋದಾದರೆ ಅವ್ರಿಗೆ ಸಪ್ರೇಟ್ ಬಿಲ್ಗಳನ್ನು ಮಾಡಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬರುವಂಥವ್ರಿಗೆ ರಿಸರ್ವ್ ಆಗಿರುವಂಥದ್ದು ಟೇಬಲ್ಗಳೇನಿದೆ ಅವೆಲ್ಲವನ್ನು ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಬಂದಂಥವ್ರಿಗೆ ಆ ಮ್ಯೂಸಿಕ್ ವೈಬ್ ಕೂಡ ಇರಬೇಕು ಅನ್ನುವಂತಕ್ಕಾಗಿ ಡ್ಯಾನ್ಸಿಂಗ್ ಹಾಲ್ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಲಾಗಿದೆ. ಮತ್ತೊಂದು ಕಡೆ ಡಿ ಜೆಗಳೆಲ್ಲವೂ ಕೂಡ ರೆಡಿಯಾಗಿದೆ. ಡಿ ಜೆಗಳು ಕೂಡ ಸಿದ್ಧವಾಗಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗಳನ್ನು ಅರೇಂಜ್ ಮಾಡಬೇಕು ಅಂತೇಳಿ ಈಗ ಗಮನಿಸ್ತಾ ಇದ್ರಿ. ಒಂದು ಮೀಟಿಂಗ್ ಅನ್ನು ಅಂದರೆ ಪೂರ್ವ ಸಿದ್ಧ ತಯಾರಿ ಏನಿದೆ ಇದರ ಮೀಟಿಂಗ್ ಅನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಒಂದು ಬೌನ್ಸರ್ಸ್ ಟೀಮ್ ಏನಿರ್ತದೆ ಅವ್ರಿಗೆ ಯಾವೆಲ್ಲ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರುವಂತಹ ಇವರು ಏನಿರ್ತಾರೆ ಬರುವಂಥವರನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಸದ್ಯಕ್ಕೆ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಹಂತವಾಗಿ ಪಾರ್ಟಿ ಮೂಡ್ಗೆ ಜನ ಬರ್ತಾ ಇದ್ದಾರೆ. 8 ಗಂಟೆ ನಂತರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇಂದಿರಾನಗರದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಇಂದಿರಾನಗರ ಹೇಳಿಗೇಳಿ ವಿಪರೀತ ಪಾಶ್ ಏರಿಯಾ. ಸೊ ಡೆಕೋರೇಷನ್ಸ್ ಹೈಲೈಟ್ ಅನ್ನಿಸ್ತಾ ಇದೆಯಾ ಅಥವಾ ಕ್ರೌಡ್ ಎನರ್ಜಿ ಹೈಲೈಟ್ ಅನ್ನಿಸ್ತಾ ಇದೆಯಾ ಮಾದೇಶ್? ಮಮತಾ, ನಾನೀಗ ಪಬ್ನ ಹೊರಭಾಗದಲ್ಲಿದ್ದೀನಿ. ಹೊರಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಎಲ್ಲರೂ ಕೂಡ ಒಳಕ್ಕೆ ಹೋಗೋದಕ್ಕೆ ಅಂದರೆ ಪಬ್ನ ಒಳಗಡೆ ಹೋಗಿ 2026 ಬರಮಾಡಿಕೊಳ್ಳೋದಕ್ಕೆ ಪಾರ್ಟಿ ಮೋಡಲ್ಲಿ ಯಾವ ರೀತಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಪ್ರೀ ಬುಕ್ಕಿಂಗನ್ನು ಕೆಲವರು ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಬಂದು ಬುಕ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇದು ಪಬ್ನ ಹೊರಭಾಗದ ದೃಶ್ಯ. ಇನ್ನು ಒಳಭಾಗದ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ಮಟ್ಟಕ್ಕೆ ಪಾರ್ಟಿ ಮೋಡಲ್ಲಿ ಯುವಕ ಯುವತಿಯರು ಇದ್ದಾರೆ ಅನ್ನುವಂಥದ್ದು. ಸಂಜೆ 6 ಗಂಟೆಯಿಂದಲೇ ಎಲ್ಲರೂ ಕೂಡ ಟೇಬಲ್ಗಳನ್ನು ಬುಕ್ ಮಾಡಿದ್ರು. ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಪಬ್ನ ಒಳಗಡೆ ಬಂದು ಸೆಲೆಬ್ರೇಷನ್ ಅಂದರೆ 12 ಗಂಟೆಯವರೆಗೂ ಕೂಡ ಇಲ್ಲಿ ಸೆಲೆಬ್ರೇಷನ್ಗೆ 12:30ರವರೆಗೂ ಕೂಡ ಸೆಲೆಬ್ರೇಷನ್ಗೆ ಪಬ್ಗಳಲ್ಲಿ ಅವಕಾಶವನ್ನು ಪೊಲೀಸರು ಕಲ್ಪಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಪಬ್ನ ಒಳಭಾಗ ಆಗಿರ್ಬೋದು ಹೊರಭಾಗ ಆಗಿರ್ಬೋದು ಇಂದಿರಾನಗರದ ರಸ್ತೆಗಳಾಗಿರ್ಬೋದು ಎಲ್ಲೆಲ್ಲೂ ಕೂಡ ಯುವಕ ಯುವತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತಾ ಇದ್ದಾರೆ. ಈ ಪಬ್ನಲ್ಲಿ ಪ್ರೀ ಬುಕ್ಕಿಂಗ್ ಆಗಿರುವಂಥ ಟೇಬಲ್ಗಳು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಂದರೆ 8 ಗಂಟೆಯ ನಂತರ ಈ ಸೆಲೆಬ್ರೇಷನ್ ಮೋಡ್ ಏನಿದೆ ಅಂದರೆ ಯಾಕಂದರೆ 12 ಗಂಟೆವರೆಗೂ ಕೂಡ ಅವ್ರು ಇರಬೇಕಾಗುತ್ತೆ, 12:30ವರೆಗೂ ಕೂಡ ಇರಬೇಕಾಗುತ್ತೆ, ಸೆಲೆಬ್ರೇಷನ್ ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಅದರಿಂದಾಗಿ ಯುವಕ ಯುವತಿಯರು ಬರೋದಕ್ಕೆ ಶುರು ಮಾಡಿದ್ದಾರೆ. ಪಬ್ನ ಒಳಗಡೆ ಈಗ ಬಂದು ಸೆಲೆಬ್ರೇಷನ್ ಮೂಡ್ಗೆ ಹೋಗ್ತಾ ಇರುವಂಥದ್ದು. ಇನ್ನು ಇಂದಿರಾನಗರದ ರಸ್ತೆಯನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಗಿಜುಗುಡ್ತಾ ಇದೆ ಒಂದು ರೀತಿ. ಯುವಕ ಯುವತಿಯರು ಪಾರ್ಟಿ ಮೋಡ್ಗೆ ಬರ್ತಾ ಇರುವಂಥದ್ದು. ಇದು 100 ಫೀಟ್ ರಸ್ತೆ. ಈ ರಸ್ತೆ ಇನ್ನು 1 ಗಂಟೆ ನಂತರ ಅಂತೂ ತುಂಬ ಕ್ರೌಡ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಜೊತೆಗೆ ಈಗ ಅಲ್ಲಿ ಒಂದು ಟೆಂಟ್ ಏನು ಕಾಣಿಸ್ತಾ ಇದೆ ಅದು ವುಮೆನ್ ಸೇಫ್ಟಿಗಾಗಿ ಮಾಡಿರುವಂಥ ಟೆಂಟಲ್ಲಿ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಮಹಿಳಾ ಸಿಬ್ಬಂದಿಗಳಾಗಿರ್ಬೋದು, ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಇಲ್ಲಿ ಧಾವಿಸಿ ಬರೋದಕ್ಕೆ ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಪೊಲೀಸರು ಇದ್ದಾರೆ. ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ರಸ್ತೆಗಳ ಆ ಕಡೆ ಈ ಕಡೆ ಎಲ್ಲೆಲ್ಲೂ ಕೂಡ ಯುವಕ ಯುವತಿಯರೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. 2025ಕ್ಕೆ
ಗುಡ್ ಬಾಯ್ ಹೇಳಿ ಈಗ 2026 ಬರಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಜರುಗಿಸಬೇಕು ಅವೆಲ್ಲವನ್ನು ಕೂಡ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿರುವಂಥದ್ದು ಗಮನಿಸಬಹುದು. ಇದು ಪೊಲೀಸ್ ಚೌಕಿ, ಇದು ಇಲ್ಲಿ ಮಹಿಳಾ ಸೇಫ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಜೊತೆಗೆ ಆರೋಗ್ಯಕ್ಕೆ ಅಂದರೆ ತುರ್ತು ಆರೋಗ್ಯ ಕೇಂದ್ರ ಅನ್ನೋ ಥರದ್ದನ್ನು ಕೂಡ ಇಲ್ಲಿ GBI ಇಂದ ಕೂಡ ಇಲ್ಲಿ ನೇಮಕಗೊಂಡಿದ್ದಾರೆ. ಎಮರ್ಜೆನ್ಸಿ ಮೆಡಿಕಲ್ ಸೆಂಟರ್ ಅನ್ನು ಕೂಡ ಇಲ್ಲಿ ತೆರೆದಿರುವಂಥದ್ದು. ಒಟ್ಟಾರೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಸೆಲೆಬ್ರೇಷನ್ ಅನ್ನು ಮಾಡಬೇಕು, 2026 ಬರಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಯುವತಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದಿರಾನಗರಕ್ಕೆ ಬರ್ತಾ ಇದ್ದಾರೆ. ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಲೋಕೇಶ್ ವೇಟ್ ಮಾಡ್ತಿದ್ದಾರೆ. ಲೋಕೇಶ್, ಆಚೆ ಕೋರಮಂಗಲದ ಆಚೆ ಪಬ್ ಆಚೆಗಡೆ ಯಾವ ರೀತಿಯಾಗಿ ವೈಬ್ ಕಾಣಿಸ್ತಾ ಇದೆ, ಮತ್ತೆ ಹೆಚ್ಚು ಕ್ರೌಡ್ ಪುಲ್ಲಿಂಗ್ ಅಲ್ಲಿ ಯುವ ಸಮೂಹನೇ ಹೆಚ್ಚು ಕಾಣಿಸ್ತಾ ಇದೆ ಅಥವಾ ಫ್ಯಾಮಿಲಿ ಔಟಿಂಗ್ಸು ಕೂಡ ಜಾಸ್ತಿ ಕಾಣಿಸ್ತಾ ಇದೆಯಾ, ಹೆಂಗಿದೆ ಅಂತ ಕ್ರೌಡ್ ವಿಚಾರದಲ್ಲಿ ಡೀಟೇಲ್ಸ್ ಕೊಡೋದಾದ್ರೆ? ಮಮತಾ, ಕೋರಮಂಗಲದಲ್ಲಿ ಯುವ ಸಮೂಹ ಹೆಚ್ಚು ಕ್ರೌಡ್ ಗ್ಯಾದರ್ ಆಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈಗ ಜನ ಪಾರ್ಟಿ ಆಗುವಂಥ ಅಂದರೆ ಸೆಲೆಬ್ರೇಷನ್ ಆಗುವಂಥ ಕೋರಮಂಗಲದ ಜ್ಯೋತಿ ನಿವಾಸ ರಸ್ತೆಗೆ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಯುವ ಸಮೂಹವೇ ಇಲ್ಲಿ ಸೇರ್ತಾ ಇದೆ. ಕೆಲವೇ ಗಂಟೆಗಳು ಇರ್ತುವಂಥದ್ದು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಆ ನಿಟ್ಟಿನಲ್ಲಿ ಈಗೆಲ್ಲರೂ ಕೂಡ ಇಲ್ಲಿಗೆ ಗ್ಯಾದರ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಬ್ರಿಗೇಡು ಮತ್ತು MG ರಸ್ತೆ ಹೊರತುಪಡಿಸಿದ್ರೆ ಪ್ರಮುಖ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಅಂತಂದರೆ ಇದು ಕೋರಮಂಗಲ. ಈ ಕೋರಮಂಗಲದಲ್ಲಿ ಇನ್ನೂ 8 ಗಂಟೆ ನಂತರ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಈ ರೀತಿಯಾದಂಥ ಸಮೂಹ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಈ ಭಾಗದಲ್ಲಿ LED ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. LED ಸ್ಕ್ರೀನನ್ನು ಅಳವಡಿಕೆ ಮಾಡಿ ಮ್ಯಾಪನ್ನು ಕೂಡ ಹಾಕಿರುವಂಥದ್ದು. ಎಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ಎಂಟ್ರಿ ಆಗಬೇಕು ಎನ್ನುವಂಥದ್ದು ಪ್ರಮುಖ. ಈ ರಸ್ತೆ ಇದೆಯಲ್ಲ, ಈ ರಸ್ತೆ ಸುಮಾರು ಒಂದು 35 ಪಬ್ಗಳು ಇರ್ತಕ್ಕಂತಹ ಈ ರಸ್ತೆಗೆ ಹೆಚ್ಚು ಈಗ ಯುವ ಸಮೂಹ ಒಂದು ಪಬ್ನ ಒಳಗಡೆ ಹೋಗುವಂಥದ್ದು, ಸೆಲೆಬ್ರೇಷನ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾದಂಥ ಎಲ್ಲ ಚಟುವಟಿಕೆಗಳು ಕೂಡ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರೋದನ್ನ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಪೊಲೀಸರು ಅಷ್ಟೇ ಸುಮಾರು 200ಕ್ಕೂ ಹೆಚ್ಚು CCTVಗಳನ್ನು ಈ ಭಾಗದಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ ಮಹಿಳಾ ಸಹಾಯ ಕೇಂದ್ರಗಳನ್ನು ಕೂಡ ಇಲ್ಲಿ ಓಪನ್ ಮಾಡಿರುವಂಥದ್ದು. ಈಗ ಈ ಒಂದು ರಸ್ತೆಯನ್ನು ಕಂಪ್ಲೀಟ್ ಆಗಿ ವೆಹಿಕಲ್ಗಳ ಓಡಾಟಕ್ಕೆ ಬಂದ್ ಮಾಡಿ ಇಲ್ಲಿ ಯುವ ಸಮೂಹ ಗ್ಯಾದರ್ ಆಗಲಿಕ್ಕೆ ಈಗ ಸಜ್ಜಾಗ್ತಾ ಇರ್ತಕ್ಕಂಥದ್ದು. ಕೆಲವೇ ಗಂಟೆಗಳು ಸೆಲೆಬ್ರೇಷನ್ಗೆ ಬಾಕಿ ಇದ್ದು ಈಗ ಪಾರ್ಟಿ ಮೂಡ್ಗೆ ಕೋರಮಂಗಲ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್. ಈಗೆಲ್ಲ ಸಲೀಸಾಗಿ ನಡೀತಾ ಇದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ತೇಲಾಡ್ತಾರೆ, ಕೆಲವರು ಓಲಾಡ್ತಾರೆ, ಕೆಲವರು ಕ್ವಾಟ್ಲೆ ಮಾಡ್ತಾರೆ, ಅದೆಲ್ಲ ಕೂಡ ಕಾಣೋದಕ್ಕೆ ಸಿಗುತ್ತೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಂತೂ ವೈಬ್ ಕಾಣಿಸ್ತಾ ಇದೆ ನಮಗೆ. ಅಲ್ಲ, ಆಲ್ರೆಡಿ ನಾನು ಏನು ಹೇಳಿದ್ದೀನಿ, ಕಾನೂನು ಪ್ರಕಾರ ಯಾರು ಏನು ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತೊಗೊಂಡ್ರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಸರ್, ಟ್ರಾಫಿಕ್ ಪೊಲೀಸರು ಕೂಡ